ಈಗ ನಮ್ಮ ವಿಚಾರ ಇಷ್ಟೇ, ಇದನ್ನು ಯಾರು ಕೃಷ್ಣ ನಾಯಕ ಅಂತ ಹೇಳಿ ಅವರಿಗೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅವರ ಮೂಲಕ ಇದು ಮುಂದುವರಿಬಾರ್ದು. ಯಾಕಂದರೆ ಅದು ಇನ್ನು ಮಾಡೋ ಯಾವ ಅರ್ಹತೆ ಅವರಿಗಿಲ್ಲ. ಇದ್ದಿದ್ದು ಅವರು ದಿನಕ್ಕೊಂದು ಹೇಳಿಕೆ ಕೊಡ್ತಾರೆ, ಅದರ ಸೋಡ್ ಸರಿ ಇಲ್ಲ, ಅದರ ಆ್ಯಂಗಲ್ ಸರಿ ಇಲ್ಲ, ಮೂರ್ತಿ ಸರಿ ಇಲ್ಲ ಅಂತ. ಮತ್ತು ಅವರು ಮಾಡಿದ 1.25 ಕೋಟಿದ್ರಲ್ಲಿಯೂ ಯಾವುದು ಬ್ರಾಸಲ್ಲಿ ಮಾಡಲಿಕ್ಕಿತ್ತೋ ಅದನ್ನು ಮಾಡದೆ ಅನ್ಯ ಮೆಟೀರಿಯಲ್ ಮಾಡಿ ಇಡೀ ಜಗತ್ತಿಗೆ ಅಥವಾ ಇಡೀ ಊರಿಗೆ ಮೋಸ ಮಾಡಿದ್ದಾರೆ. ಅದರಿಂದ ಅವರ ಮೂಲಕ ಅದು ಕೆಲಸ ಆಗಬಾರ್ದು. ಇನ್ನೊಂದು ವಿಚಾರವಾಗಿ ಇದು ಆದಷ್ಟು ಬೇಗ ಯಾವುದರಲ್ಲಿ ಮಾಡಬೇಕಂತ ನಿರ್ಣಯ ಮಾಡಬೇಕು. ಇದು ಮುಂದೆ ಕಲ್ಲಿದ್ದಾಗಬೇಕು, ಬ್ರಾಜಿದಾಗಬೇಕಂತೇಳಿ ಎಕ್ಸ್ಪರ್ಟ್ ಕಮಿಟಿಯಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡಿದ ನಂತರ, ತೀರ್ಮಾನ ಆದ ನಂತರ ಇದನ್ನು ಮಾಡಬೇಕೇ ವಿನಃ ಆಯ್ಸ್ಗೂಡ ಮುಂದೆ ಹೋಗಬಾರ್ದು. ಕೃಷ್ಣಯ್ಯ ಕೊಟ್ಟ 1.25 ಕೋಟಿ ವಾಪಸ್ ಪಡೆದು ಬೇರೆ ಎಕ್ಸ್ಪರ್ಟ್ ಮಾಡುವವರ ಹತ್ರ ರಾಜ್ಯದಲ್ಲಿ ತುಂಬ ಜನ ಪರಿಣಿತರಿದ್ದಾರೆ, ಅವ್ರ ಹತ್ರ ಕೂತ್ಕೊಂಡು ಅವರ ಮೂಲಕ ಇದನ್ನು ಪುನಃ ಟೆಂಡರ್ ಕರೆದು ನಿರ್ಮಿತಿ ಕೇಂದ್ರ ಮೂಲಕನೂ ಮಾಡಬಾರ್ದು. ಎಲ್ಲ ಕಡೆ ನಿರ್ಮಿತಿ ಕೇಂದ್ರ ಮಾಡಿದ್ದು ಮತ್ತು ಏನಿಲ್ಲ. ಈಗ ಕೆಂಪೇಗೌಡ ಮೂರ್ತಿ ಮಾಡಿದ್ದಾರೆ ಬೆಂಗಳೂರು ಏರ್ಪೋರ್ಟ್ ರೋಡಲ್ಲಿ, ಅದು ಚೆನ್ನಮ್ಮ ಮೂರ್ತಿ ಮಾಡಿದ್ದಾರೆ, ಮೈಸೂರಲ್ಲಿ ಎಷ್ಟು ಮೂರ್ತಿ ಇದೆ ಅಂತ ಒಂದು ಪರ್ಮನೆಂಟ್ ಆಗಿ 100 ವರ್ಷ ಬಾಹುಬಲಿದಿದೆ ಅಂತ 100 ವರ್ಷ ಉಳಿಯುವಂಥ ಮೂರ್ತಿಯನ್ನು ಬೇರೆ ಮಾಡಿ ನಮ್ಮ ಬೈಲೂರಿನ ಉಮಿಕಲ್ ಬೆಟ್ಟದ ಮೂಲಕ ಸಮಗ್ರ ಬೈಲೂರು ಅಭಿವೃದ್ಧಿಯಾಗಿ ಪ್ರವಾಸೋದ್ಯಮಕ್ಕೆ ಅದನ್ನು ಇಮಿಡಿಯೇಟ್ ತೆರವುಗೊಳಿಸುವ ಹಾಗೆ ಇವರಿಗೆಲ್ಲದಕ್ಕೂ ಕೋರ್ಟಲ್ಲಿ ಸ್ಟೇ ತಂದಿಟ್ಟಿದ್ದಾರೆ. ಯಾವುದೇ ಕೆಲಸವನ್ನು ಮುಂದೆ ಮಾಡಿದಾಗ ಮಾಡಿಟ್ಟಿದ್ದಾರೆ. ಹೇಳಿದ ಕೂಡಲೇ ಕಾಂಗ್ರೆಸ್ ಅವರು ಮಾಡುವುದಿಲ್ಲ, ಗೂಬೆ ಕೂರಿಸ್ತಿದ್ದಾರೆ. ಇವರು ನಾಳೆ ಎಲ್ಲ ಸ್ಟೇ ವೇಕೇಟ್ ಮಾಡಲಿ, ಆಗ ಫಸ್ಟಿಗೆ ಬರ್ತದೆ ಸೊಂಟಗಿಂತ ಮೇಲಿದ್ದು ಮೂರ್ತಿಯಲ್ಲಿ ಉಂಟಂತ. ಅದಂತೂ ಕಂಚಿನದಲ್ಲ, ಅದು 100ಕ್ಕೆ 100 ಫೈಬರ್. ಇದು ಕೆಳಗಡೆದು ಕಂಚಿನ ಅಲ್ಲ ಅಂತ ಮೊನ್ನೆ ಜಡ್ಜ್ ಹೇಳಿದ್ರು ಇವರು ಕೊಟ್ಟ NITಗೆ ರಿಪೋರ್ಟ್ನ ಮೇಲೆ. ಕೃಷ್ಣನಾಯಕ ಹತ್ರ ಕೇಳಿದ ಕೂಡಲೇ NITಗೆ ರಿಪೋರ್ಟೇ ಇಲ್ಲ ಅಂತ ಹೇಳ್ತಾರೆ. ಇದು ಏನು ದಿಕ್ಕು ತಪ್ಪಿಸ್ತಾರೆ. ಇವತ್ತು ನಮ್ಮ ಸಚಿವರು ಸುನಿಲ್ ಕುಮಾರ್ ಅವರು ಈ ಬಗ್ಗೆ ಏನು ದಿನಕ್ಕೊಂದು ಮನೆ ಮಾತಾಡ್ತಾರೆ. ನಿನ್ನೆ ಉದಯವಾಣಿ ಅವರು ಕೇಳಿದಾಗೂ ಅವರು ಅದರ ಬಗ್ಗೆನೂ ಏನು ಸ್ಪಷ್ಟವಾದ ಉತ್ತರ ಇಲ್ಲ. ಅವರು ಕಾಂಗ್ರೆಸ್ನವರು ಪ್ರವಾಸೋದ್ಯಮ ಬಿಡುವುದಿಲ್ಲ ಅಂತ. ಇವರು ಮಾಡಿದ ಅವ್ಯವಹಾರ, ಇವರು ಮಾಡಿದ ಬೇನಾಮಿ ದುಡ್ಡನ್ನು, ಕರ್ಮಕಾಂಡ ಎಲ್ಲವನ್ನು ಉಳಿಸಲು ಧರ್ಮವನ್ನು ಎದುರು ತಂದಿಟ್ಟು ಜನರನ್ನು ಮೋಸ ಮಾಡ್ತಿದ್ದಾರೆ. ಜಗತ್ತಿನಲ್ಲೇ ಇಷ್ಟೊಂದು ಧರ್ಮಕ್ಕೆ ಅಪಚಾರ ಮಾಡಿ ಯಾರಿಲ್ಲ. ಇವರನ್ನು ಧಾರ್ಮಿಕ ಕೇಂದ್ರದ ಒಳಗೆ ಬಿಡಬಾರ್ದು. ಇವರನ್ನು ಧಾರ್ಮಿಕ ಕೇಂದ್ರದಿಂದ ಬಹಿಷ್ಕಾರ ಹಾಕಬೇಕು. ಇವರು ಧಾರ್ಮಿಕ ಕೇಂದ್ರ ಒಳಗೆ ಹೋಗ್ಲಿಕ್ಕೆ ಅನರ್ಹರು. ಇವರನ್ನು ಈಗ ಸಹ ಕರೆಯುವುದು, ಸನ್ಮಾನ ಮಾಡೋದು, ಇವ್ರ ಹತ್ರ ಭಾಷಣ ಮಾಡಿಸೋದು, ಧರ್ಮದ ಬಗ್ಗೆ ಇವರು ಭಾಷಣ ಮಾಡೋದು ನೆಗಡ್ಲಿಕ್ಕೆ ಬರ್ತದೆ. ಇಂಥ ಒಂದು ಕೆಟ್ಟ ವ್ಯವಸ್ಥೆ ನಮ್ಮ ರಾಜ್ಯ ಬಿಡಿ, ನಮ್ಮ ಕಾರ್ಕಳ ಆಯ್ತಲ್ಲ, ನಮಗೆಲ್ಲ ತಲೆ ತಗ್ಗಿಸುವಂತಾಗಿ ಹೇಳಿದ ಕೂಡಲೇ ನಮ್ಮ ಬಗ್ಗೆ ಭಾಳ ಹೀನಾಗಿ ಮಾತಾಡ್ತಾರೆ. ಮುಂದೊಂದು ದಿನ ಉತ್ತರ ಕೊಡ್ತೇನೆ ಅದಕ್ಕೆ. ದಯವಿಟ್ಟು ಇವರೆಲ್ಲ ಧಾರ್ಮಿಕವಾಗಿ ಬಹಿಷ್ಕಾರ ಮಾಡಬೇಕಂತ ನಾನು ಈ ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ತೇನೆ.